ನಿನ್ನ ಹೆತ್ತ ತಾಯಿಯ ಹೋಲಿಕೆನೆ ಬಂದಿರುತ್ತೆ ಅಂತ ಬೈತಾ ಇದ್ದಾನಂತೆ. ನಿನ್ನ ತಾಯಿ ಬಗ್ಗೆ ನನಗೆ ಗೊತ್ತು, ನಿಮ್ಮ ತಂದೆಗೆ ಸರ್ವ ಪ್ರಾಣಿಗಳ ಮನಸ್ಸಿನಲ್ಲಿರುವಂತ ವಿಷಯಗಳನ್ನು ಅದರ ಭಾಷೆಯನ್ನು ತಿಳಿದುಕೊಳ್ಳುವಂತ ವಿದ್ಯೆ ಇತ್ತು. ಕೈಕಾ ಮಹಾರಾಜು ಒಂದು ಬಾರಿ ನಿಮ್ಮ ತಾಯಿಯೊಂದಿಗೆ ಕಲಿತು ಇರಬೇಕಾದ್ರೆ ಒಂದು ತಲ್ಪದ ಮೇಲೆ ಮಲ್ಕೊಳ್ಬೇಕಾದ್ರೆ ಆ ಪಕ್ಕದಿಂದ, ಆ ತಲ್ಪ ಅಂದ್ರೆ ಮಂಚದ ಪಕ್ಕದಿಂದ ಒಂದು ಇರುವೆ ಹೋಗ್ತಾ ಇತ್ತಂತೆ. ಅದರ ಹೆಸರು ಜೃಂಬ ಅಂತೆ. ಈ ಇರುವೆ ಹೋಗ್ತಾ ಹೋಗ್ತಾ ತನ್ನ ಪಕ್ಕದಲ್ಲಿರುವಂತ ಮತ್ತೊಂದು ಇರುವೆಗೆ ಏನೋ ಹೇಳ್ತಂತೆ. ಕೈಕಮ್ಮನ ತಂದೆ ಏನು ಆ ಸಮಯದಲ್ಲಿ ಈ ಪ್ರಾಣಿಗಳ ಭಾಷೆ ಅರ್ಥ ಆಗೋದ್ರಿಂದ ಈ ಇರುವೆ ಮಾತನ್ನು ಕೇಳಿರುವಂತ ಕೈಕಾ ಮಹಾರಾಜು ಏನು ಪಕ್ಕ ಪಕ್ಕ ನಕ್ಕು ಬಿಟ್ರಂತೆ. ಆಗ ನಿನ್ನ ತಾಯಿ ಯಾಕೆ ನಗ್ತಾ ಇದೆಯಾ ರಾಜ ಅಂತ ಕೇಳಿದ್ರಂತೆ. ಈ ಇರುವೆ ಮಾತಿಗೆ ನನಗೆ ನಗು ಬಂತು ಅಂತ ಹೇಳ್ತಾರಂತೆ. ಅದಕ್ಕೆ ನಗ್ತಾ ಇದ್ದೀನಿ ಅಂತ ಅಂತಾರಂತೆ. ಅಲ್ಲ ಆ ಇರುವೆ ನನ್ನ ಮೇಲೇನೋ ಕೈಕಮ್ಮನ ತಾಯಿ ನನ್ನ ಮೇಲೇನೋ ಪರಿಹಾಸ ಆಡಿದೆ, ಅದಕ್ಕಾಗಿ ನೀನು ನಗ್ತಾ ಇದೆಯಾ, ಅಸಲು ಇರುವೆ ಏನು ಅಂದಿದ್ಯೋ ಹೇಳು ನನಗೆ ಅಂತ ಹೇಳ್ತಾರಂತೆ. ಆಗ ಕೈಕಾ ಮಹಾರಾಜು ಈ ವಿದ್ಯೆ ನನಗೆ ಕಲಿಸ್ಕೊಟ್ಟಿರುವಂತಹ ಮಹಾನುಭಾವರು ಒಂದು ನಿಯಮ ಹೇಳಿದ್ದಾರೆ. ಅದರ ಪ್ರಕಾರ ನನಗೆ ಅರ್ಥವಾಗಿರುವಂತಹ ವಿಷಯಗಳನ್ನು ಹೊರಗಡೆ ಹೇಳಿದ್ರೆ ನನ್ನ ತಲೆ ಆ ಕ್ಷಣದಲ್ಲೇ 1000 ಹೋಳಾಗುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ನಿಮ್ಗೆ ಈ ವಿಷಯವನ್ನು ಹೇಳೋದಕ್ಕಾಗೋದಿಲ್ಲ ಅಂತಂತಾರಂತೆ. ಆಗ ಆಕೆ ಏನಂತಾರಂತೆ, ನಿನ್ನ ತಲೆ 1000 ಹೋಳಾದ್ರೆ ನನಗ್ ಬಂದಿರುವಂತ ನಷ್ಟ ಗಂಡ ಕಟ್ಕೊಂಡಿರುವಂತ ಗಂಡ ತಾಳಿ ಕಟ್ಟಿರುವಂತ ಗಂಡನ 1000 ಹೋಳಾದ್ರೆ ಏನ್ ಗತಿ ಅಂತ ಕೇಳ್ತಾಳಂತೆ. ನೀನು ಯಾಕೆ ಪರಿಹಾಸ ಆಡಿದ್ಯೋ ನನ್ಗೆ ಹೇಳಿಯೇ ತೀರ್ಬೇಕು ಅಂತ ಹಠ ಮಾಡ್ತಾಳಂತೆ. ಆಗ ಕೈಕಾ ಮಹಾರಾಜರು